ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಆ ಎಲ್ಲ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ. ಅದರಲ್ಲೂ ಮುಖ್ಯವಾಗಿ ಟೆಕ್ನಿಕಲ್ ನೋಟಿಫಿಕೇಷನ್ಸ್ಗಾಗಿ ವೇಟ್ ಮಾಡ್ತಾ ಟೆಕ್ನಿಕಲ್ ಎಕ್ಸಾಮ್ಸ್ಗಾಗಿ ಪ್ರಿಪೇರ್ ಆಗ್ತಿರುವಂಥ ಟೆಕ್ನಿಕಲ್ ಆಸ್ಪಿರೆಂಟ್ಸ್ಗೆ ಅತಿ ಮುಖ್ಯವಾಗಿ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಳೆದ ವಾರ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ನೋಟಿಫಿಕೇಷನ್ಸ್ ಬರುತ್ತೆ ಅಂತೇಳಿ, ಅದರಲ್ಲೂ ಮುಖ್ಯವಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ಮುಂದಿನ ದಿನಗಳಲ್ಲಿರುವಂಥ ಹೊಸ ನೋಟಿಫಿಕೇಷನ್ಗಳು ಯಾವುದಿದೆ ಅಂತೇಳಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಈಗಾಗಲೇ ಆ ವಿಡಿಯೋನ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ನೋಡುತ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿಯಲ್ಲಿ ಎಲೆಕ್ಟ್ರಿಕಲ್ ಹಾಗೂ ಸಿವಿಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಸ್ಪಿರೆಂಟ್ಸ್ಗಳು ಮುಂದಿನ ದಿನಗಳಲ್ಲಿ ಸಾಕಷ್ಟು ನೋಟಿಫಿಕೇಷನ್ಸ್ ಇದೆ. ಮುಖ್ಯವಾಗಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ ಮುಂದಿನ ದಿನಗಳಲ್ಲಿ ಬರುವಂಥ ಬೆಂಗಳೂರು ಮೆಟ್ರೋ ನೋಟಿಫಿಕೇಷನು 2-3 ತಿಂಗಳು, ಮ್ಯಾಕ್ಸಿಮಮ್ 4 ಮಂತ್ಸ್ ಅಂತ ಇಟ್ಕೊಳ್ಳಿ. ಸೊ ಈ ಒಂದು ಟೈಮ್ ಪೀರಿಯಡಲ್ಲಿ ನೆಕ್ಸ್ಟ್ ಮಂತ್ ಎಂಡ್ ಒಳಗಡೆ ಬರುತ್ತಾ ಅನ್ನೋ ಒಂದು ಮಾಹಿತಿ ಇದೆ. ಬಟ್ ಆದರೆ ಒಂದು ಎಕ್ಸ್ಟ್ರಾ 2 ಮಂತ್ಸ್ ಅಂತ ಕನ್ಸಿಡರ್ ಮಾಡಿ. ಆದರೂ ನಿಮಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅವರಿಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಇದಿಲ್ಲದೆ ಇದ್ದರೆ ಇನ್ನೂ ಒಂದು ನೋಟಿಫಿಕೇಷನ್ ಯಾವುದಂತಾರೆ, ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ ನೋಟಿಫಿಕೇಷನ್. ಸೊ ಅತಿ ದೊಡ್ಡ ವೇಕೆನ್ಸೀಸ್ ಹೊಂದಿರುವಂಥ ಒಂದು ಟೆಕ್ನಿಕಲ್ ನೋಟಿಫಿಕೇಷನ್ ಅಂದರೆ ಈ ಪಾಲಿಟೆಕ್ನಿಕ್ ಲೆಕ್ಚರರ್ ನೋಟಿಫಿಕೇಷನು. ಏನಕ್ಕಂದರೆ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್, ಟ್ರಿಪಲ್ ಇ, CS ಈ ಎಲ್ಲ ಬ್ರಾಂಚಸ್ಗೂ ಇರುವಂಥ ಅತಿ ದೊಡ್ಡ ವೇಕೆನ್ಸೀಸ್ ಇರುವಂಥ ಒಂದೇ ಒಂದು ನೋಟಿಫಿಕೇಷನು ಈ ಪಾಲಿಟೆಕ್ನಿಕ್ ಲೆಕ್ಚರರ್ ನೋಟಿಫಿಕೇಷನ್. ಸೊ ಯಾರೆಲ್ಲ ಈ ಒಂದು ನೋಟಿಫಿಕೇಷನ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಆ ಒಂದು ಆಸ್ಪಿರೆಂಟ್ಸ್ಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ನೀವು ನೋಡಿ, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ನೋಟಿಫಿಕೇಷನ್ ಇರ್ಬೋದು, ಪಾಲಿಟೆಕ್ನಿಕ್ ಲೆಕ್ಚರರ್ ನೋಟಿಫಿಕೇಷನ್ ಇರ್ಬೋದು, ಬೆಂಗಳೂರು ಮೆಟ್ರೋ ನೋಟಿಫಿಕೇಷನ್ ಆಗಿರ್ಬೋದು, ಅಥವಾ PWD ನೋಟಿಫಿಕೇಷನ್ ಆಗಿರ್ಬೋದು, RDPR ನೋಟಿಫಿಕೇಷನ್ ಆಗಿರ್ಬೋದು, WRD ನೋಟಿಫಿಕೇಷನ್ ಆಗಿರ್ಬೋದು, ಅಥವಾ ಮುಂದಿನ ದಿನಗಳಲ್ಲಿ ಇನ್ನೂ ನೋಟಿಫಿಕೇಷನ್ಸ್ ಇದೆ, ಟೆಕ್ನಿಕಲ್ ನೋಟಿಫಿಕೇಷನ್ಸು, ಲ್ಯಾಂಡ್ ಸರ್ವೆ ನೋಟಿಫಿಕೇಷನ್ಲೂಡ ಟೆಕ್ನಿಕಲ್ ಆಸ್ಪಿರೆಂಟ್ಸ್ಗೆ ಏನು ಕೊಟ್ಟಿದ್ದಾರೆ, ಎಲಿಜಿಬಿಲಿಟಿನ ಕೊಟ್ಟಿದ್ದಾರೆ. ಸೊ ಇದೇ ರೀತಿಯಲ್ಲಿ 10-12 ನೋಟಿಫಿಕೇಷನ್ಸು ಟೆಕ್ನಿಕಲ್ ಆಸ್ಪಿರೆಂಟ್ಸ್ಗೆ ನೋಟಿಫಿಕೇಷನ್ಸ್ ಇದ್ದಾವೆ. ಬಹಳಷ್ಟು ವೇಕೆನ್ಸೀಸ್ ಇರೋಂಥ ನೋಟಿಫಿಕೇಷನ್ಸ್ ಇದು. ಸೊ ಯಾವುದೇ ನೋಟಿಫಿಕೇಷನ್ ತೊಗೊಳ್ಳಿ, ಈ ಜನರಲ್ ಪೇಪರ್ ಅನ್ನೋದೊಂದು ಇದ್ದೇ ಇರುತ್ತೆ. ಸೊ ನಿಮಗೆ 2 ಪೇಪರ್ ಇದ್ದರೆ, ಗ್ರೂಪ್ ಎ ಆದರೂ ತೊಗೊಳ್ಳಿ, ಗ್ರೂಪ್ ಬಿ ಆದರೂ ತೊಗೊಳ್ಳಿ, ಗ್ರೂಪ್ ಸಿ ಆದರೂ ತೊಗೊಳ್ಳಿ, 2 ಪೇಪರ್ ಅಂತೂ ಇದ್ದೇ ಇರುತ್ತೆ. ಗ್ರೂಪ್ ಬಿ, ಗ್ರೂಪ್ ಸಿಗೆ ಅತಿ ಮುಖ್ಯವಾಗಿ. ಸೊ ಪೇಪರ್ 1 ನಿಮಗೆ ಟೆಕ್ನಿಕಲ್ ಪೇಪರ್ ಇರಲ್ಲ, ಜನರಲ್ ಪೇಪರ್ ಇರುತ್ತೆ. ಇನ್ನು ಪೇಪರ್ 2 ಬಂದು ಸ್ಪೆಸಿಫಿಕ್ ಪೇಪರ್. ಪೇಪರ್ 2 ಹೇಗೋ ನಮಗೆ ಐಡಿಯಾ ಇರುತ್ತೆ, ನಮ್ಮ ಬ್ರಾಂಚ್ಗೆ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಸ್ ನಾವು ಮುಂಚೆಯಿಂದ ಓದ್ಕೊತ ಬಂದಿರ್ತೀವಿ. ಆ ಒಂದು ಪೇಪರ್ನ ಹೇಗೋ ನಾವು ಸ್ಕೋರ್ ಮಾಡ್ಕೊಳ್ತೀವಿ. ಆದರೆ ಪೇಪರ್ 1 ಇದೆಯಲ್ಲ, ಇದು ದೊಡ್ಡ ಚಾಲೆಂಜು. ಏನಕ್ಕಂದರೆ ನಮ್ಮ ಟೆಕ್ನಿಕಲ್ ಆಸ್ಪಿರೆಂಟ್ಸ್ಗೆ ಪೇಪರ್ 1 ಸ್ವಲ್ಪ ದೂರದ ವಿಚಾರ. ಯಾಕಂದರೆ ನಾವು ಆ ಸಬ್ಜೆಕ್ಟ್ಸ್ನ ಓದಿರಲ್ಲ, ಆ ಸಬ್ಜೆಕ್ಟ್ ಜೊತೆಗೆ ನಾವು ಯಾವಾಗೂ ಪ್ರಾಕ್ಟೀಸಲ್ಲಿ ಇರಲ್ಲ. ಹಾಗಾಗಿ ಆ ಒಂದು ಸಬ್ಜೆಕ್ಟ್ಸ್ ನಮಗೆ ಕಷ್ಟ ಅನಿಸುತ್ತೆ. ಸೊ ಭಾಳಷ್ಟು ಜನ ನಮ್ಮ ಟೆಕ್ನಿಕಲ್ ಆಸ್ಪಿರೆಂಟ್ಸು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ನಾನ್ ಟೆಕ್ನಿಕಲ್ ಎಕ್ಸಾಮ್ಸ್ ತೊಗೊಳ್ಬೋದು, EFDA, SDA, PSI ಇರ್ಬೋದು. ಈ ಎಲ್ಲ ನೋಟಿಫಿಕೇಷನ್ಸಲ್ಲಿ ಜನರಲ್ ಪೇಪರ್ ಇರೋ ಕಾರಣ ಇವರಿಗೆ ಐಡಿಯಾ ಇರುತ್ತೆ. ಬಟ್ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ನಾನು ಪ್ರಿಪೇರ್ ಆಗ್ತಿದ್ದೀನಿ, ಟೆಕ್ನಿಕಲ್ ನೋಟಿಫಿಕೇಷನ್ಸ್ಗಾಗಿ ವೆಯ್ಟ್ ಮಾಡ್ತಿದ್ದೀನಿ ಅನ್ನೋ ಆಸ್ಪಿರೆಂಟ್ಸ್ಗೆ ಜನರಲ್ ಸ್ಟಡೀಸ್ನ ಒಂದು ಐಡಿಯಾ ಇಲ್ಲದೆ ಇರೋ ಕಾರಣದಿಂದ ಈ ಆಸ್ಪಿರೆಂಟ್ಸ್ಗೆ ಒಂದಿಷ್ಟು ಸ್ಮಾಲ್, ನನ್ನ ಕಡೆಯಿಂದ ಒಂದು ಚಿಕ್ಕ ಪ್ರಯತ್ನ, ಒಂದು ಚಿಕ್ಕದಾಗಿ ಒಂದು ಐಡಿಯಾ ಕೊಡೋಣ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸ್ತು ಅಂದರೆ, ಕೊನೆಯಲ್ಲಿ ಈ ವಿಡಿಯೋನ ಎಲ್ಲ ಕಂಪ್ಲೀಟಾಗಿ ನೋಡಿದ ನಂತರ ಈ ವಿಡಿಯೋ ಯೂಸ್ಫುಲ್ ಅನಿಸ್ತು, ಇನ್ಫಾರ್ಮೇಟಿವ್ ಅನಿಸ್ತಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಸೊ ಈಗ ವಿಡಿಯೋದಲ್ಲಿ ನಾವು ಏನೇನಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡಿ, ಪೇಪರ್ 1 ಅಂತ ತೊಗೊಂಡಾಗ ಜನರಲ್ ಪೇಪರ್. ಸೊ ನೀವು ಗ್ರೂಪ್ ಬಿ ಆದರೂ ತೊಗೊಳ್ಳಿ, ಗ್ರೂಪ್ ಬಿ ಅಥವಾ ಗ್ರೂಪ್ ಸಿ ಯಾವುದಾದ್ರೂ ತೊಗೊಳ್ಳಿ. ಪೇಪರ್ 1 ಅಂತ ಏನಿರುತ್ತೆ ಅದು ಜನರಲ್ ಪೇಪರ್ ಇರುತ್ತೆ, ಅಂದರೆ GS ಪೇಪರ್ ಅಂತ ಹೇಳ್ತೀವಿ. ಪೇಪರ್ 2 ಏನಿರುತ್ತೆ ಇದು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ, ನಮ್ಮ ಬ್ರ್ಯಾಂಚ್ ರಿಲೇಟೆಡ್. ಸೊ ಬ್ರ್ಯಾಂಚ್ ರಿಲೇಟೆಡ್ ನಾನು ಏನು ಹೇಳೋಕ್ಕೋಗಲ್ಲ, ಯಾಕಂದರೆ ನೀವು ಪ್ರಿಪೇರ್ ಆಗ್ತಾ ಇರ್ತೀರ. ಪೇಪರ್ 1 ಬಗ್ಗೆ ಹೇಳುವಂಥ ವಿಡಿಯೋ ಆಗಿರುತ್ತೆ ಇದು. ಪೇಪರ್ 1ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಪೇಪರ್ 1 ಅಂತ ತೊಗೊಂಡಾಗ ಈ ಗ್ರೂಪ್ ಬಿ ತೊಗೊಂಡ್ರಿ ನೀವು. ಫಾರ್ ಎಕ್ಸಾಂಪಲ್ ಗ್ರೂಪ್ ಬಿ ತೊಗೊಂಡ್ರೆ, ಗ್ರೂಪ್ ಬಿಗೆ ತೊಗೊಂಡ್ರೆ, ಸೊ ನೀವು 300 ಮಾರ್ಕ್ಸ್ನ ಬರೀತಾರೆ ಈಚ್ ಪೇಪರು. ಸೊ 100 ಕ್ವಶನ್ಸ್ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ 1/4 ಇರುತ್ತೆ. ಸೊ 300 ಮಾರ್ಕ್ಸ್ ಅಂದರೆ ಜನರಲ್ ಪೇಪರ್ ನೋಡಿ, 100 ಕ್ವಶನ್ಸು 300 ಮಾರ್ಕ್ಸ್ ಅಂದರೆ ಒಂದು ಕ್ವಶನ್ಗೆ 3 ಮಾರ್ಕ್ ಕ್ಯಾರಿ ಆಗುತ್ತೆ. ಸೊ ಯಾವ ಸಬ್ಜೆಕ್ಟಿಂದ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಳ್ಬೇಕು. ಸೊ ನೀವು ಫಸ್ಟ್ ಅದೇ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನೋಡಿ, ಪೇಪರ್ 1 ಅಂತ ತೊಗೊಂಡಾಗ 300 ಮಾರ್ಕ್ಸು 100 ಕ್ವಶನ್ಸ್ ಇರುತ್ತೆ ಗ್ರೂಪ್ ಬಿಗೆ. ಗ್ರೂಪ್ ಸಿ ತೊಗೊಂಡ್ರೆ ನಿಮಗೆ 200 ಮಾರ್ಕ್ಸು ಅಥವಾ 100 ಮಾರ್ಕ್ಸ್ ಇರುತ್ತೆ. 200 ಮಾರ್ಕ್ಸು ಅಥವಾ 100 ಮಾರ್ಕ್ಸು, 100 ಕ್ವಶನ್ಸ್ ಅಂತೂ ಕಾಮನ್, 100 ಕ್ವಶನ್ಸ್ ಅಂತೂ ಇರೋದು ಕಾಮನ್. ಬಟ್ 200 ಮಾರ್ಕ್ಸ್ ಆದರೂ ಇರುತ್ತೆ ಅಥವಾ 300 ಮಾರ್ಕ್ಸ್ ಆದರೂ ಇರುತ್ತೆ. 300 ಮಾರ್ಕ್ಸು ಗ್ರೂಪ್ ಬಿಗೆ, ಗ್ರೂಪ್ ಸಿಗೆ 200 ಮಾರ್ಕ್ಸ್ ಅಥವಾ 100 ಮಾರ್ಕ್ಸ್. ನಾನೇನು ಮಾಡ್ತೀನಿ ಇಲ್ಲಿ 200 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಆಗ ಒಂದು ಕ್ವಶನ್ಗೆ 2 ಮಾರ್ಕ್ಸ್. ಇನ್ ಕೇಸ್ 100 ಕ್ವಶನ್ಸ್ ಅಂತ 100 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಈಚ್ ಕ್ವಶನ್ ಈಚ್ ಮಾರ್ಕ್ ಇರುತ್ತೆ. ಸೊ ಇದು ನಮ್ಮ ಪ್ಯಾಟ್ರನ್ನು. ಯಾವುದೇ ಎಕ್ಸಾಮಿನೇಷನ್ ಬೋರ್ಡ್ ತೊಗೊಳ್ಳಿ, KE ಆದರೂ ತೊಗೊಳ್ಳಿ, KPSC ಆದರೂ ತೊಗೊಳ್ಳಿ. ಸೊ ನಾನು ಪೇಪರ್ 1 ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು. ಹಾಗಿದ್ದಾಗ ಯಾವೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಈ ಪೇಪರ್ 1ಗೆ ನೋಡಿ. ನಾನು ನಿಮಗೆ ಇಲ್ಲಿ ಆಗಲೇ ಮೆನ್ಷನ್ ಮಾಡಿದ್ದೀನಿ. ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿ, ಆರ್ಟ್ ಆ್ಯಂಡ್ ಕಲ್ಚರ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ಜನರಲ್ ನಾಲೆಡ್ಜ್, ಕರೆಂಟ್ ಅಫೇರ್ಸ್,
ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕ್ವಶನ್ ಪೇಪರ್ಸಲ್ಲಿ ಈ ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ ಪ್ರಶ್ನೆಗಳ ಕೇಳ್ತಿರೋ ಕಾರಣ ಆ ಒಂದು ಸಬ್ಜೆಕ್ಟ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಇದರಲ್ಲಿ ಮೆನ್ಷನ್ ಮಾಡ್ತಿರೋಂಥ ಸಬ್ಜೆಕ್ಟ್ಸ್ ಎಲ್ಲವೂ ಸೇರಿ ನಿಮಗೆ ಪೇಪರ್ 1 ಆಗಿರುತ್ತೆ. ಏರುಪೇರು ಇರುತ್ತೆ, ಯಾವ ಸಬ್ಜೆಕ್ಟಿಂದ ನಿಮಗೆ ಹೆಚ್ಚು ಮಾರ್ಕ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಸೊ ಏರುಪೇರು ಅಂದರೆ ಏನು, ಕೆಲವೊಂದು ಸಬ್ಜೆಕ್ಟ್ಸಿಂದ ಭಾಳಷ್ಟು ಮಾರ್ಕ್ಸ್ ಬರುತ್ತೆ, ಕೆಲವೊಂದು ಸಬ್ಜೆಕ್ಟ್ಸಿಂದ ಒಂದೆರಡು ಕ್ವಶನ್ ಮಾತ್ರ ಬರುತ್ತೆ. ಹಾಗಾಗಿ ಏರುಪೇರನ್ನ ನಾವು ನೋಡ್ಬೋದು ಪ್ರತಿ ಸಬ್ಜೆಕ್ಟಲ್ಲಿ. ಬಟ್ ಆದರೆ ಕೆಲವೊಂದು ಸಬ್ಜೆಕ್ಟ್ಸ್ ಇದ್ದಾವೆ, ಆ ಸಬ್ಜೆಕ್ಟ್ಸಿಂದ ನೀವು ಮಿನಿಮಮ್ ನಂಬರ್ ಆಫ್ ಕ್ವಶನ್ಸ್ ಯಾವ ಪೇಪರ್ ಆದರೂ ತೊಗೊಂಡ್ರು ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಪೇಪರ್ ನೋಡಿ ನೀವು ಆ ಪೇಪರಲ್ಲಿ ಆ ಒಂದು ಸಬ್ಜೆಕ್ಟ್ಸಿಂದ ಮಿನಿಮಮ್ ಕ್ವಶನ್ಸ್ ಅಂತೂ ಇದ್ದೇ ಇರುತ್ತೆ. ಯಾವುದು ಸರ್ ಆ ಸಬ್ಜೆಕ್ಟ್ಸು, ಹಾಗಿದ್ದಾಗ ಇಷ್ಟು ಸಬ್ಜೆಕ್ಟ್ಸಲ್ಲಿ ನಾವು ಯಾವ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಬೇಕು ಅಂತ ನಿಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ನೋಡಿ, ಮೊದಲನೇದಾಗೂ ನೀವು ಪೊಲಿಟಿನ ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಏನಕ್ಕಂದರೆ ಯಾವುದೇ ಕ್ವಶನ್ ಪೇಪರಿಂದ ನೋಡಿ ನಿಮಗೆ 5ರಿಂದ 10 ಪ್ರಶ್ನೆಗಳವರು ಮ್ಯಾಕ್ಸಿಮಮ್ 10 ಕ್ವಶನ್ಸು, ಮಿನಿಮಮ್ 5 ಕ್ವಶನ್ಸ್ ಇದ್ದೇ ಇರುತ್ತೆ. ನಾನು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ 5 ಕ್ವಶನ್ಸ್ ಮಿನಿಮಮ್, ಮ್ಯಾಕ್ಸಿಮಮ್ 10 ಕ್ವಶನ್ಸ್ ಇರುತ್ತೆ. ಸೊ ಹಾಗಾಗಿ ಈ ಸಬ್ಜೆಕ್ಟಿಂದ ನಾನು 5 ಮಾರ್ಕ್ಸ್ ಅಥವಾ 5 ಕ್ವಶನ್ಸ್ ಅಂತ ತೊಗೊಳ್ತೀನಿ. 5 ಕ್ವಶನ್ಸ್. ಸೊ ಫಸ್ಟ್ ಸಬ್ಜೆಕ್ಟ್, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಪೊಲಿಟಿ. ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಎವ್ರಿಡೇ, ಪ್ರತಿದಿನ ಪೊಲಿಟಿನ ನೀವು ಮಾಡ್ತಾ ಇರ್ತೀರ. ಈ ಪೊಲಿಟಿ ಅಥವಾ ಯಾವುದಾದ್ರೂ ಸಬ್ಜೆಕ್ಟ್ ಓದ್ರಿ, ಯಾವುದಾದ್ರೂ ಸಬ್ಜೆಕ್ಟ್ ಓದಿ, ಟೆಕ್ನಿಕಲ್ ಆದರೂ ಓದಿ, ನಾನ್ ಟೆಕ್ನಿಕಲ್ ಆದರೂ ಓದಿ. ಬಟ್ ನೀವೇನು ಮಾಡಬೇಕು, ಪ್ರತಿದಿನ ಜನರಲ್ ನಾಲೆಡ್ಜ್ನು ಪ್ರಾಕ್ಟೀಸ್ ಮಾಡಬೇಕು. ಏಕೆಂದರೆ 10 ಕ್ವಶನ್ಸು, 10ಇಂದ 15 ಕ್ವಶನ್ಸು ಜನರಲ್ ನಾಲೆಡ್ಜಿಂದ ಇರುತ್ತೆ. ಮಿನಿಮಮ್ 10 ಕ್ವಶನ್ಸು ಜನರಲ್ ನಾಲೆಡ್ಜಿಂದ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಮಿನಿಮಮ್ 8 ಕ್ವಶನ್ಸ್ ಆದರೂ ಬಂದಿರ್ತವೆ. ಬಟ್ ವರಸ್ಟ್ ಕೇಸಲ್ಲಿ 8 ಕ್ವಶನ್ಸ್ ಕನ್ಸಿಡರ್ ಮಾಡಿ. ಬಟ್ ಮಿನಿಮಮ್ 10 ಕ್ವಶನ್ಸ್ ಇರುತ್ತೆ. ನಾನು ಯಾವುದೇ ಕಾಂಪಿಟೇಟಿವ್ ಪೇಪರ್ ತೊಗೊಂಡ್ರು ನಿಮಗೆ ನೋಡ್ಬೋದು 10 ಕ್ವಶನ್ಸು ಈ ಜನರಲ್ ನಾಲೆಡ್ಜಿಂದ ಇರುತ್ತೆ. ಸಾಕಷ್ಟು ನಂಬರ್ ಆಫ್ ಟಾಪಿಕ್ಸ್ ಇದ್ದಾವೆ ಜನರಲ್ ನಾಲೆಡ್ಜಲ್ಲಿ. ಸೊ ಎಲ್ಲ ಟಾಪಿಕ್ಸ್ನ ನೀವು ಪ್ರಿಪೇರ್ ಆಗಬೇಕಂದ್ರೆ ಭಾಳಷ್ಟು ಟೈಮ್ ಬೇಕಾಗಿರೋ ಕಾರಣದಿಂದ ಎವ್ರಿಡೇ ಪ್ರಾಕ್ಟೀಸಲ್ಲಿ ಈ ಜನರಲ್ ನಾಲೆಡ್ಜ್ ಸಬ್ಜೆಕ್ಟ್ ಜೊತೆಗೆ ಸೊ ಎವ್ರಿಡೇ 5 ಟಾಪಿಕ್ಸ್ ತೊಗೊಳ್ಳಿ. 5 ಟಾಪಿಕ್ಸ್ ಎವ್ರಿಡೇ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಅಟ್ ದಿ ಎಂಡ್ ಆಫ್ 1 or 2 months ಎಂಡ್ ಒಳಗಡೆ ನೀವು ಜನರಲ್ ನಾಲೆಡ್ಜ್ ಮೇಲೆ ಒಳ್ಳೆ ಗ್ರಿಪ್ನ ಇಟ್ಕೊಂಡಿರ್ತೀರ. ಸೊ ಜನರಲ್ ನಾಲೆಡ್ಜು ಪ್ಯಾರಲ್ ಆಗಿ ಪ್ರಿಪೇರ್ ಆಗ್ತಾ ಹೋಗಬೇಕು. ಇದು ಎವ್ರಿಡೇ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿ. ಎವ್ರಿಡೇ ಸಬ್ಜೆಕ್ಟು ಪ್ರತಿದಿನ ಪ್ರಿಪೇರ್ ಆಗಬೇಕಾಗಿರೋ ಸಬ್ಜೆಕ್ಟ್ ಇದು. ಡೈಲಿ 4 to 5 ಟಾಪಿಕ್ಸ್ನ ತೊಗೊಳ್ಳಿ. ಆ ಟಾಪಿಕ್ಸ್ನ ಮಾರ್ನಿಂಗ್ ಮತ್ತು ನೈಟ್ ಮಲಗೋ ಟೈಮಲ್ಲಿ ಪ್ರಿಪೇರ್ ಆಗಿ ಮಾರ್ನಿಂಗು ನೈಟ್ ಟೈಮಲ್ಲಿ ರಿವಿಷನ್ ಮಾಡಿ ಎಂಡ್ ಮಾಡಿ. ಸೊ ಜನರಲ್ ನಾಲೆಡ್ಜು ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು. ಇಲ್ಲಿಂದ ನಿಮಗೆ 10 ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಫಸ್ಟ್ ಸಬ್ಜೆಕ್ಟ್ ನೀವು ಜನರಲ್ ನಾಲೆಡ್ಜ್ ಬಿಟ್ಟರೆ ಫಸ್ಟ್ ಸಬ್ಜೆಕ್ಟ್ ಯಾವ್ದು ಮುಟ್ಟಬೇಕು ಅಂತಂದರೆ ಪೊಲಿಟಿನ ಮುಟ್ಟಿ. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು ಮತ್ತು ಪ್ರತಿ ಕ್ವಶನ್ ಪೇಪರಲ್ಲಿ ಕಂಪಲ್ಸರಿ ಬರುವಂಥ ಸಬ್ಜೆಕ್ಟ್ ಇದು. ಕಂಪಲ್ಸರಿ ಕ್ವಶನ್ಸ್ ಬಂದೇ ಬರುತ್ತೆ ಈ ಸಬ್ಜೆಕ್ಟಿಂದ. ಸೊ ಮಿನಿಮಮ್ 5 ನಂಬರ್ ಆಫ್ ಕ್ವಶನ್ಸ್ ಬಂದೇ ಬರುತ್ತೆ. ಅದಾಗಿನ ನಂತರ ಪೊಲಿಟಿ ಆಯಿತು, ಜಿಯೋಗ್ರಫಿ ಆಯಿತು. ಇದಾಗಿನ ನಂತರ ಕರೆಂಟ್ ಅಫೇರ್ಸ್. ಇದೂ ಎವ್ರಿಡೇ ಸಬ್ಜೆಕ್ಟ್. ಇದೂ ಎವ್ರಿಡೇ ಸಬ್ಜೆಕ್ಟು. ಯಾಕಂದರೆ ಕರೆಂಟ್ ಅಫೇರ್ಸ್ ನೀವು ಎವ್ರಿಡೇ ಅಪ್ಡೇಟ್ ಮಾಡ್ತಾ ಹೋಗಬೇಕು. ಬಟ್ ನಿಮಗೆ ಮಾರ್ಕೆಟಲ್ಲಿ ಮ್ಯಾಗ್ಝಿನ್ಸ್ ಇರೋ ಕಾರಣದಿಂದ ಮಂತ್ಲಿ ಮ್ಯಾಗ್ಝಿನ್ ಸಿಗುತ್ತೆ. ಸೊ ಈಸಿಯಾಗಿ ನೀವು ಮ್ಯಾಗ್ಝಿನ್ನ ತೊಗೊಂಡ್ರೆ ಮಂತ್ಲಿ ಕರೆಂಟ್ ಅಫೇರ್ಸ್ ಕವರ್ ಅಪ್ ಆಗಿರೋ ಕಾರಣದಿಂದ ಇದನ್ನು ನೀವು ಮಂತ್ ಎಂಡಲ್ಲಿ ಅನ್ನೋದಕ್ಕಿಂತ ಕರೆಂಟ್ ಅಫೇರ್ಸ್ ಬುಕ್ಸ್ ತೊಗೊಂಬನ್ನಿ. ಎವ್ರಿಡೇ ಪ್ರಿಪೇರ್ ಆಗ್ತಾ ಹೋದರೆ ನಿಮಗೆ ಆ ಒನ್ ಮಂತ್ ಮ್ಯಾಗ್ಝಿನ್ ಕೂಡ ಕಂಪ್ಲೀಟ್ ಆಗುತ್ತೆ. ಭಾಳಷ್ಟು ಜನ ಫ್ರೆಂಡ್ಸು ಯೂಟ್ಯೂಬ್ ಚಾನಲಲ್ಲಿ ರೆಫರ್ ಮಾಡ್ತಿರ್ತಾರೆ. ಸಾಕಷ್ಟು ಯೂಟ್ಯೂಬ್ ಚಾನಲ್ಸಲ್ಲಿ ಎವ್ರಿಡೇ ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಆ ರೀತಿಯಲ್ಲಿ ನೀವು ಅಪ್ಡೇಟ್ ಮಾಡ್ತಾ ಹೋಗೋದು. ಕರೆಂಟ್ ಅಫೇರ್ಸು ಮತ್ತು ಜನರಲ್ ನಾಲೆಡ್ಜ್ ಎವ್ರಿಡೇ ಟಾಪಿಕ್ ಅನ್ನಂಗೆ ತೊಗೊಳ್ಬೋದು. ಸೊ ಕರೆಂಟ್ ಅಫೇರ್ಸು ನಿಮಗೆ ಮಿನಿಮಮ್ ವರಸ್ಟ್ ಕೇಸಲ್ಲಿ 8 ಕ್ವಶನ್ಸು, ಮಿನಿಮಮ್ 10 ಕ್ವಶನ್ಸ್ ಇದ್ದೇ ಇರುತ್ತೆ. ಮ್ಯಾಕ್ಸಿಮಮ್ 12 ಕ್ವಶನ್ಸ್ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 10 ಕ್ವಶನ್ಸ್ ಅಂತೂ ಇದ್ದೇ ಇರುತ್ತೆ. ಇಲ್ಲ 8 ತೊಗೊಳ್ಳಿ, 10 ಸ್ವಲ್ಪ ಜಾಸ್ತಿ ಆದರೂ ಆಗ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಸ್ವಲ್ಪ ಟಾಪಿಕ್ಸ್ ಕಮ್ಮಿ ಮಾಡ್ತಾ ಇದ್ದಾನೆ. ಸೊ 8 ಕ್ವಶನ್ಸ್ to 12 ಕ್ವಶನ್ಸ್ ಅಂತ ಕನ್ಸಿಡರ್ ಮಾಡಿ. 8 ಮಿನಿಮಮ್ ನಾನು ಕನ್ಸಿಡರ್ ಮಾಡೋ ಕಾರಣದಿಂದ ಇಲ್ಲಿ 8 ಕ್ವಶನ್ಸ್ ಅಂತ ತೊಗೊಳ್ತೇನೆ. ಸೊ ಇದನ್ನು ಎವ್ರಿಡೇ ಟಾಪಿಕ್ಕು. ಪ್ರತಿದಿನ ಆ ಒಂದು ದಿನದ್ದು ಅಥವಾ ಹಿಂದಿನ ದಿನದ್ದು ನೀವು ಏನು ಮಾಡಬೇಕು, ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ GKನೂ ಎವ್ರಿಡೇ ಸಬ್ಜೆಕ್ಟು, ಕರೆಂಟ್ ಅಫೇರ್ಸ್ನು ಎವ್ರಿಡೇ ಸಬ್ಜೆಕ್ಟು. ಪೊಲಿಟಿ ನೀವು ಮುಗಿಸ್ಕೊಳ್ಳೋವರೆಗೂ ನಿಮ್ಗೆ ಆ ಸಬ್ಜೆಕ್ಟ್ ಆಗಿರುತ್ತೆ. ಇದಾಗಿನ ನಂತರ ಯಾವ್ದು ಮುಗಿಸ್ಬೇಕು ಸರ್ ಅಂತ ನೋಡಿದ್ರೆ ನೆಕ್ಸ್ಟ್ ನೋಡಿ ಆಪ್ಟಿಟ್ಯೂಡ್ ರೀಸನಿಂಗು. ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗು ಭಾಳ ಫೆಮಿಲಿಯರ್ ಸಬ್ಜೆಕ್ಟ್. ಯಾಕಂದರೆ ಇಂಜಿನಿಯರಿಂಗ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಮ್ಯಾಥಮೆಟಿಕ್ಸು ಕಾಂಟ್ಯಾಕ್ಟಲ್ಲಿ ಇರ್ತೀರ. ನ್ಯೂಮರಿಕಲ್ ಸಬ್ಜೆಕ್ಟ್ಸು ನಿಮಗೆ ನೀವು ಓದೋ ಟೈಮಲ್ಲಿ ಸಬ್ಜೆಕ್ಟಿವ್ನಲ್ಲಿ ಇದ್ದೇ ಇರುತ್ತೆ. ಹಾಗೂ ಫೈನಲ್ ಇಯರ್ ಬಂದಾಗ ಪ್ಲೇಸ್ಮೆಂಟಿಗೆಲ್ಲ ಪ್ರಿಪೇರ್ ಆಗಿರ್ತಾರೆ. ಕಂಪ್ನೀಸ್ಗೆ ಅಟೆಂಡ್ ಮಾಡಬೇಕಂದಾಗಲೂ ಕಾಂಪಿಟೇಟಿವ್ ಮತ್ತು ರೀಸನಿಂಗ್ ಪ್ರಿಪೇರ್ ಆಗಿರ್ತಾರೆ. ಆ ಒಂದು ಕಾರಣದಿಂದ ಆಪ್ಟಿಟ್ಯೂಡ್ ರೀಸನಿಂಗೂ ನೀವು ಏನು ಮಾಡ್ಬೋದು, ಎವ್ರಿಡೇ ಅಂತ ನಂಗೆ ತೊಗೊಳ್ಳಿ. ಇದನ್ನು ಎವ್ರಿಡೇ ಸಬ್ಜೆಕ್ಟ್ ಅನ್ನೋ ತೊಗೊಳ್ಳಿ. ಯಾಕಂದರೆ ಎವ್ರಿಡೇ ನೀವು ಒಂದೊಂದು ಟಾಪಿಕ್ ಮೇಲೆ ಒಂದು 15-20 ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರು ಅಟ್ ದಿ ಎಂಡ್ ಆಫ್ 3 to 4 months ಒಳಗಡೆ ಆಪ್ಟಿಟ್ಯೂಡ್ ರೀಸನಿಂಗ್ನು ಕಂಪ್ಲೀಟ್ ಆಗಿ ಹೋಗುತ್ತೆ. ಸೊ ಇಲ್ಲಿಂದ ನೀವು 10 ಕ್ವಶನ್ಸ್ ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಮ್ಯಾಕ್ಸಿಮಮ್ 15 ಕ್ವಶನ್ಸ್ವರೆಗೆ ಗ್ರೇಸ್ ಬ್ರಾಕೆಟ್ ಆಗುತ್ತೆ. ಸೊ ಹಾಗಾಗಿ ನಾನು 10 ಕ್ವಶನ್ಸ್ನ ಕನ್ಸಿಡರ್ ಮಾಡ್ತೀನಿ ಈ ಒಂದು ಸಬ್ಜೆಕ್ಟಿಂದ. ಸೊ ಇದನ್ನು ನೀವು ಎರಡೇ ಸಬ್ಜೆಕ್ಟು ಪ್ರತಿದಿನ ಆಪ್ಟಿಟ್ಯೂಡು ಮತ್ತು ರೀಸನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಹೋಗಲೇಬೇಕಾಗುತ್ತೆ. ಅದಾಗಿನ ನಂತರ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಜಿಯೋಗ್ರಫಿ. ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು. ಸೊ ಜಿಯೋಗ್ರಫಿಯಿಂದ ನಿಮಗೆ ಇಲ್ಲಿಂದ ನೀವು ಏನಿಲ್ಲ ಅಂದರೂ
ಒಂದು 8 to 12 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಜಿಯೋಗ್ರಫಿಯಿಂದ. ಸೊ ನಾನು ಮಿನಿಮಮ್ ಹೇಳಿದ್ದೀನಿ, ಮಿನಿಮಮ್ ಕೇಸ್ನ ಕನ್ಸಿಡರ್ ಮಾಡ್ತೀನಿ ಅಂತೇಳಿ. ಸೊ ಮಿನಿಮಮ್ ನೀವು ಕೇಸ್ನ ತೊಗೊಂಡ್ರು, ಮಿನಿಮಮ್ ಕೇಸ್ ತೊಗೊಂಡ್ರು ನಿಮಗೆ 8 ಕ್ವಶನ್ಸ್ ಅಂತೂ ಇದ್ದೇ ಇರುತ್ತೆ. ಯಾವುದರಿಂದ? ಜಿಯೋಗ್ರಫಿಯಿಂದ. ಸೊ 8 ಕ್ವಶನ್ಸು ಜಿಯೋಗ್ರಫಿಯಿಂದ ಕನ್ಸಿಡರ್ ಮಾಡ್ಬೋದು. ಅದಾಗಿ ನಂತರ ಹಿಸ್ಟ್ರಿನೂ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು. ಇಲ್ಲಿ ನಿಮಗೆ ಗೊತ್ತಿರಬೇಕು 3 ಭಾಗದಲ್ಲಿ ಇದು ಸ್ಪ್ಲಿಟ್ ಆಗಿರುತ್ತೆ ಸಬ್ಜೆಕ್ಟು. ಏನ್ಷಿಯಂಟು, ಮಿಡಿವೆಲ್ಲು ಮತ್ತು ಮಾಡರ್ನ್ ಹಿಸ್ಟ್ರಿ ಅಂತೇಳಿ. ಏನ್ಷಿಯಂಟ್ ಹಿಸ್ಟ್ರಿ ಇರುತ್ತೆ, ಮಿಡಿವೆಲ್ ಹಿಸ್ಟ್ರಿನೂ ಇದೆ, ಮಾಡರ್ನ್ ಹಿಸ್ಟ್ರಿನೂ ಇದೆ. ಮಾಡರ್ನ್ ಹಿಸ್ಟ್ರಿ ಅಂದರೆ ಎಲ್ಲಿಂದ ಕನ್ಸಿಡರ್ ಮಾಡ್ಬೋದು ನೀವು? 1857 ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಏನಾಗುತ್ತೆ ಅಲ್ಲಿಂದ 1947 ನಮಗೆ ಸ್ವಾತಂತ್ರ್ಯ ಸಿಕ್ಕಿ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡು ಎನೆಕ್ಟ್ ಮಾಡ್ತೀವಲ್ಲ ಅಲ್ಲಿವರೆಗೂ ಮಾಡರ್ನ್ ಹಿಸ್ಟ್ರಿ ಅಂತಲೇ ಕನ್ಸಿಡರ್ ಆಗುತ್ತೆ. ಸೊ ಹಾಗಾಗಿ ಈ ಮಾಡರ್ನ್ ಹಿಸ್ಟ್ರಿಯಿಂದನೂ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಸೊ ನಿಮಗೆ ಏನ್ಷಿಯಂಟು, ಮಿಡಿವೆಲ್ಲು ಮತ್ತು ಮಾಡ್ರನ್ನು ಈ 3ರಲ್ಲಿಂದ ಯಾವುದ್ರ ಮೇಲೆ ಭಾಳ ಫೋಕಸ್ ಮಾಡಬೇಕಂದ್ರೆ ಮಾಡರ್ನ್ ಮೇಲೆ ಭಾಳ ಫೋಕಸ್ ಮಾಡಿ, ಮಿಡಿವೆಲಲ್ಲಿ ವಿಜಯನಗರ ಮೇಲೆ ಫೋಕಸ್ ಮಾಡಿ, ಏನ್ಷಿಯಂಟಲ್ಲಿ ನಮ್ಮ ಒಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನು ಮತ್ತು ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಅಂತ ಏನು ಬೇರೆ ಸಿವಿಲೈಸೇಷನ್ಸ್ ಇದೆ ಆ ಸಿವಿಲೈಸೇಷನ್ ಮೇಲೆ ಫೋಕಸ್ ಮಾಡಿ, ಅತಿ ಮುಖ್ಯವಾಗಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮೇಲೆ ಫೋಕಸ್ ಮಾಡಿ. ಸೊ ಮತ್ತು ಪೇಂಟಿಂಗ್ಸು ಆಗಿನ ಟೈಮಲ್ಲೆಲ್ಲ ಇರುತ್ತೆ. ಸೊ ಆ ಒಂದು ಟಾಪಿಕ್ಸ್ ಮೇಲೆ ನೀವು ಫೋಕಸ್ ಮಾಡಿದ್ರೆ ಏನ್ಷಿಯಂಟಲ್ಲಿ ನಿಮಗೆ 1 ಪ್ರಶ್ನೆ 2 ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಿಡಿವೆಲಲ್ಲಿ ನಿಮಗೆ ವಿಜಯನಗರ ಮೇಲೆ ಕೇಳ್ತಾನೆ, ಹೊಯ್ಸಳ, ಚಾಳುಕ್ಯರು, ಬದಮರು ಮತ್ತು ವಿಜಯನಗರ ಕಿಂಗ್ಡಮು, ಈ ಎಲ್ಲ ಒಂದು ಕಿಂಗ್ಡಮ್ಸ್ ಮೇಲೆ ಏನು ಮಿಡಿವೆಲಲ್ಲಿ ಟಾಪಿಕ್ಸ್ ಇದೆ ಆ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ವಿಜಯನಗರ ಕಿಂಗ್ಡಮ್ ಮೇಲೆ ಮತ್ತು ಕಂಪಲ್ಸರಿ ಕ್ವಶನ್ಸ್ ಕೇಳೋ ಕಾರಣದಿಂದ ಮಿಡಿವೆಲಲ್ಲಿ ನಾನು ಈಗ ಏನು ಟಾಪಿಕ್ಸ್ ಹೇಳಿದೆ ಆ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಮಿಡಿವೆಲಿನಿಂದ ಏನ್ಷಿಯಂಟಲ್ಲಿ 1 ಪ್ರಶ್ನೆ ಬಂದರೆ ಮಿಡಿವೆಲಲ್ಲಿ 2 ಪ್ರಶ್ನೆ ಕನ್ಸಿಡರ್ ಮಾಡ್ಬೋದು. ಮಾಡರ್ನಲ್ಲಿ ಇನ್ನು ಒಂದು 4 ರಿಂದ 6 ಪ್ರಶ್ನೆ ಇರುತ್ತೆ. ಸೊ ನಿಮಗೆ ಇಲ್ಲಿ ನೋಡಿ 1, 2, 3, 1, 6, 9 ಪ್ರಶ್ನೆ. 9 ಅನ್ನೋದಕ್ಕಿಂತ 9 ರಿಂದ ಒಂದು 13, 14 ಕ್ವಶನ್ಸ್ ಅಂತ ಕನ್ಸಿಡರ್ ಮಾಡೋದು. ನಾನು 12 ತೊಗೊಳ್ತೀನಿ. ಮಿನಿಮಮ್ ಕೇಸ್ 9 ಕ್ವಶನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. 10 ಕ್ವಶನ್ಸ್ ಕನ್ಸಿಡರ್ ಮಾಡ್ತೀನಿ, ಇನ್ನು 10 ಕ್ವಶನ್ಸ್. ಸೊ ನಿಮಗೆ ಆವರೇಜ್ ಆಗಿ ಹಿಸ್ಟ್ರಿ ಮೇಲೆ 10 ಕ್ವಶನ್ಸ್ ಇರುತ್ತೆ 3 ಭಾಗದಿಂದ. ಸೊ ಅದೇ ರೀತಿಯಲ್ಲಿ ಜಾಗ್ರಫಿನಲ್ಲಿ ಹೇಳಿದ್ದೀನಿ 8 ಕ್ವಶನ್ಸು, ಪೊಲಿಟಿನಲ್ಲಿ ಮಿನಿಮಮ್ 5 ಕ್ವಶನ್ಸ್ ಇದು, ಮ್ಯಾಕ್ಸಿಮಮ್ 10 ಕ್ವಶನ್ಸ್ವರೆಗೂ ಹೋಗುತ್ತೆ. ಎಕನಾಮಿನಲ್ಲಿ ನೋಡಿ, ಎಕನಾಮಿ ನೀವು ಕರೆಂಟ್ ಅಫೇರ್ಸ್ನ ಪ್ರಿಪೇರ್ ಆಗ್ತಿದ್ದಾರೆ ಅಂದರೆ ಎಕನಾಮಿನೂ ಪ್ರಿಪೇರ್ ಆದಂತಲೇ ಅರ್ಥ. ಸೊ ಬಟ್ ಸ್ಟ್ಯಾಟಿಕ್ ಫ್ಯಾಕ್ಟ್ಸ್ ಕೆಲವೊಂದು ಎಕನಾಮಿಕ್ಸ್ ಇರುತ್ತೆ, ಎಕನಾಮಿಕ್ಸಲ್ಲಿ ಸ್ಟ್ಯಾಟಿಕ್ ಫ್ಯಾಕ್ಟ್ಸ್ ಇರುತ್ತೆ, ಅದನ್ನು ನೀವು ಸ್ಕೂಲ್ ಲೆವೆಲಲ್ಲಿ ಕಲ್ತಿರ್ತೀರ. ಸೊ ಆ ಥರ ಟಾಪಿಕ್ಸ್ನ ನೀವು ಓದಬೇಕಾಗುತ್ತೆ. ಆ ಕಾರಣದಿಂದ ಎಕನಾಮಿನಲ್ಲಿ ನೀವು 5 to 8 ಕ್ವಶನ್ಸ್ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಮಿನಿಮಮ್ 5 ಕ್ವಶನ್ಸ್ ಅಂತೂ ಕೇಳಿರ್ತಾರೆ ಎಕನಾಮಿ ಮೇಲೆ. ಇನ್ನು ಆರ್ಟ್ ಆ್ಯಂಡ್ ಕಲ್ಚರು, ಇದರಲ್ಲೂ ಕಲೆ ಮತ್ತು ಸಂಸ್ಕೃತಿ, ಇಲ್ಲೂ ಭಾಳ ಇಂಪಾರ್ಟೆಂಟು. ಇಲ್ಲಿ ಟೆಂಪಲ್ ಆರ್ಕಿಟೆಕ್ಟ್ ಬಗ್ಗೆ ಇರ್ಬೋದು, ಪೇಂಟಿಂಗ್ಸ್ ಬಗ್ಗೆ ಇರ್ಬೋದು, ಅಥವಾ ಫ್ಲೋಕ್ ಡ್ಯಾನ್ಸಸ್ ಬಗ್ಗೆ ಇರ್ಬೋದು, ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಬಗ್ಗೆ ಇರ್ಬೋದು, ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಬಗ್ಗೆ ಇರ್ಬೋದು, ಆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಗ್ಗೆ ಇರ್ಬೋದು, ಮತ್ತು ಯುನೆಸ್ಕೋ ಸೈಟ್ಸ್ ಬಗ್ಗೆ ಆಗಿರ್ಬೋದು. ಸೊ ಈ ಎಲ್ಲ ಟಾಪಿಕ್ಸು ಆರ್ಟ್ ಆ್ಯಂಡ್ ಕಲ್ಚರ್ ಬರುತ್ತೆ. ನಿಮಗೆ ಈಗಾಗಲೇ ಪ್ರೈಸಸ್ ಬಗ್ಗೆ ನೋಡಿರ್ತಾರೆ, ಕೆಲವರು ಬುಕ್ಸ್ನ ಬರೆದಿರ್ತಾರೆ, ಕೆಲವರು ನೋವೆಲ್ಸ್ನ ಬರೆದಿರ್ತಾರೆ, ಕೆಲವರು ಮ್ಯಾಥಮೆಟಿಕ್ಸಲ್ಲಿ ಅವಾರ್ಡ್ಸ್ನ ರಿಸೀವ್ ಮಾಡಿರ್ತಾರೆ, ಕೆಲವರು ಸಾಂಗ್ ರೈಟರ್ಸ್ ಇರ್ತಾರೆ, ಫಿಲಿಮ್ಸ್ ಬಗ್ಗೆ. ಸೊ ಈ ಎಲ್ಲ ಟಾಪಿಕ್ಸ್ ಮೇಲೂ ಇವೆಲ್ಲದೂ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಬರೋ ಕಾರಣದಿಂದ ಸೊ ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ ನಿಮಗೆ 3 ರಿಂದ 5 ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡ್ಬೋದು. 3 ಕ್ವಶನ್ಸ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಕೋಆಪರೇಟಿವ್ ಸೊಸೈಟೀಸು 5 to 10 ಕ್ವಶನ್ಸು, ಮ್ಯಾಕ್ಸಿಮಮ್ 10 ಕ್ವಶನ್ಸು, 5 ಮಿನಿಮಮ್ ಕನ್ಸಿಡರ್ ಮಾಡೋ ಕಾರಣದಿಂದ 5 ಕ್ವಶನ್ಸ್ನ ಕನ್ಸಿಡರ್ ಮಾಡೋಣ. ಸೊ ನೋಡಿ 10, ಒಂದು 8, ಒಂದು 5, 3, 5, 8, 10 ಹಾಗೂ ಇಲ್ಲೊಂದು 10. ಸೊ ಇಲ್ಲಿ ಓವರಾಲ್ ಆಗಿ ನೀವು ಕ್ವಶನ್ಸ್ನ ಒಂದು ಸಲ ಅಬ್ಸರ್ವ್ ಮಾಡೋದಾದರೆ ಎಷ್ಟು ಕ್ವಶನ್ಸ್ ಬಂದಿದೆ ಅಂತ ನೀವು ನೋಡ್ಕೊಳ್ಳೋದಾದರೆ, ಸೊ ನೋಡಿ ಇಲ್ಲಿಂದ 10 ಕ್ವಶನ್ಸ್ ಇದೆ, ಇಲ್ಲಿಂದ 8 ಕ್ವಶನ್ಸ್ ಇದೆ, ಇಲ್ಲೂ ನೀವು 10 ಅಂತ ಕನ್ಸಿಡರ್ ಮಾಡ್ಬೋದು ಆ್ಯಾವ್ರೇಜ್ ಆಗಿ. ಸೊ ಪೊಲಿಟಿಯಿಂದನೂ ಒಂದು 10 ಕ್ವಶನ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲ ಮಿನಿಮಮ್ ಲೆವೆಲಲ್ಲಿ ಆಮೇಲೆ ಚೆಕ್ ಮಾಡೋಣ. 10, ಒಂದು 20, 30. ಇಲ್ಲಿ ಎಕನಾಮಿನಲ್ಲಿ 5 ಕ್ವಶನ್ಸ್ ಮಾತ್ರ ಕನ್ಸಿಡರ್ ಮಾಡಿ. ಆರ್ಟ್ ಆ್ಯಂಡ್ ಕಲ್ಚರ್ 3 ಕ್ವಶನ್ಸ್ ಮಾತ್ರ ಕನ್ಸಿಡರ್ ಮಾಡಿ. ಇಲ್ಲಿಂದ ಇದಾವುದು ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗು, ಇಲ್ಲಿಂದ 10 ಕ್ವಶನ್ಸ್ ಕನ್ಸಿಡರ್ ಮಾಡ್ಕೊಳ್ಳಿ. ಅದಾಗಿ ನಂತರ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಇಲ್ಲಿ 3 to 5 ಕ್ವಶನ್ಸ್ ಮ್ಯಾಕ್ಸಿಮಮು. ಸೊ ಮಿನಿಮಮ್ 3 ಕೇಸ್ ಅಂತ ತೊಗೊಂಡಾಗ 3 ಕ್ವಶನ್ಸ್ ಇಲ್ಲಿ ಮಿನಿಮಮ್ ಬರುತ್ತೆ. ಅದಾಗಿ ನಂತರ ನೋಡಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವೆರಿ ಇಂಪಾರ್ಟೆಂಟು. ಇಲ್ಲಿ ನಿಮಗೆ ಎವ್ರಿಡೇ ಫ್ಯಾಕ್ಟ್ಸು ಮತ್ತು ಎವ್ರಿಡೇ ಕರೆಂಟ್ ಇದ್ಯಾವುದು ಬಯಾಲಜಿ, ಹಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಎವ್ರಿಡೇ ಸೈನ್ಸ್. ಸೊ ಎಲ್ಲ ಟಾಪಿಕ್ಸ್ ಅಂತ ತೊಗೊಂಡ್ರೆ ನಿಮ್ಗೆ ಇಲ್ಲೂ ಒಂದು 10 ಕ್ವಶನ್ಸ್ ಕನ್ಸಿಡರ್ ಮಾಡ್ಬೋದು, 10 ಕ್ವಶನ್ಸು. ಸೊ ಹಾಗಾಗಿ 10, 20, 30, ಒಂದು 40, 50, ಒಂದು 60 ಕ್ವಶನ್ಸ್ ಇಲ್ಲಿಗಾಯಿತು. 60, ಒಂದು 70, 75 ಪ್ಲಸ್ ಇದೊಂದು 87, 88. ಸೊ ಇಲ್ಲಿಗೆ ಇನ್ನೂ 12 ಕ್ವಶನ್ ಬಾಕಿ ಇದೆ. ಮೇಲೆ ಕೆಳಗಡೆ ತೊಗೊಳ್ಳಿ, ಕೆಲವೊಂದು ಯಾವುದಾದ್ರು 2-3 ಕ್ವಶನ್ಸ್ ಅಂತ ಬರೆದಿದ್ದೀನಿ, ಅಲ್ಲಿ ನಿಮಗೆ 5 ಕ್ವಶನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಮಿನಿಮಮ್ ಕ್ವಶನ್ಸ್ ಅಂತೂ ನಾನು ಹೇಳಿದ್ದೀನಲ್ಲ, ಮಿನಿಮಮ್ ಕ್ವಶನ್ಸ್ ಅಂತ ಲೆವೆಲ್ ಕನ್ಸಿಡರ್ ಮಾಡ್ತಾ ಹೋದರೆ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ನ ನೀವು ನೋಡ್ತಾ ಹೋಗ್ಬೋದು ಕೆಲವು ಸಬ್ಜೆಕ್ಟ್ಸಿಂದ. ಸೊ ಇಲ್ಲಿ ನಾನು ನಿಮಗೆ ಏನು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಅಂತ ಮೆನ್ಷನ್ ಮಾಡಿದ್ದೀನಿ, ಈ ಸಬ್ಜೆಕ್ಟ್ಸ್ನ ಫಸ್ಟು ಫೋಕಸ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇವು. ಇಲ್ಲಿಂದ ಫಸ್ಟ್ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಇದನ್ನು ನೋಡಿ ವೆರಿ ಇಂಪಾರ್ಟೆಂಟ್. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗು ವೆರಿ ಇಂಪಾರ್ಟೆಂಟು.
ಅದಾಗಿ ನಂತರ ಜನರಲ್ ನಾಲೆಡ್ಜು ವೆರಿ ವೆರಿ ಇಂಪಾರ್ಟೆಂಟು, ಕರೆಂಟ್ ಅಫೇರ್ಸು ವೆರಿ ವೆರಿ ಇಂಪಾರ್ಟೆಂಟ್, ಇಷ್ಟು ಇಂಪಾರ್ಟೆಂಟ್. ಅದಾಗಿ ನಂತರ ಲಾಸ್ಟಲ್ಲಿ ನೀವು ಇದನ್ನು ಒಂದು ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ, ಯಾಕಂದರೆ ಎವ್ರಿಡೇ ಪ್ರತಿ ಕ್ವಶನ್ ಪೇಪರಲ್ಲಿ ಈ ಟಾಪಿಕ್ ಮೇಲೆ ಅಂತೂ ಕೇಳ್ತಾನೆ, ಈ ಸಬ್ಜೆಕ್ಟ್ ಮೇಲೆ. ಸೊ ನೀವು ಓವರಾಲ್ ಆಗಿ ನೋಡೋದಾದರೆ ಇಷ್ಟು 11 ಸಬ್ಜೆಕ್ಟಲ್ಲಿ 11 ಸಬ್ಜೆಕ್ಟಲ್ಲಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಯಾವುದಂತಾಯಿತು, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ 3, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 4, 1 5, 1 6, 1 7 ಸಬ್ಜೆಕ್ಟ್ಸ್, 7 ಸಬ್ಜೆಕ್ಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ ಪೇಪರಿನ 50% ಮಾರ್ಕ್ಸ್, 50 to 60% ಮಾರ್ಕ್ಸ್ ಈ ಒಂದು ಸಬ್ಜೆಕ್ಟ್ಸಿಂದನೇ ಕವರಪ್ ಆಗೋ ಕಾರಣದಿಂದ ಫಸ್ಟ್ ಈ ಸಬ್ಜೆಕ್ಟ್ಸ್ನ ಪ್ರಿಪೇರ್ ಮಾಡ್ತಾ ಬನ್ನಿ. ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸ್ ನೀವು ಈ ಒಂದು ವಿಡಿಯೋನ ಕೇಳ್ತಾ ಇದ್ರಿ. ಸೊ ಈ ವಿಡಿಯೋದಲ್ಲಿ ನಾನು ಜನರಲ್ ಸ್ಟಡೀಸ್ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಒಂದಿಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ, ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ. ಸೊ ಇದು ಈ ಒಂದು ಪೇಪರ್ ಮೇಲೆ ನಿಮಗೆ ಏನೇ ಡೌಟ್ ಇರಲಿ, ಯಾವುದೇ ಥರದ ಡೌಟ್ ಇರಲಿ, ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಅದಾಗಿ ನಂತರ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇದಕ್ಕೆ ಸಂಬಂಧಪಟ್ಟಂಥ ಬುಕ್ಸ್ನ ರೆಫರ್ ಮಾಡಿ ಸರ್ ಅಂತ ಕೇಳ್ತಾ ಇರ್ತೀರಾ. ಸೊ ನೋಡಿ, ಕನ್ನಡ ಮೀಡಿಯಮಲ್ಲಿ ಓದ್ತಿದ್ದೀರಾ ಅಂತಂದರೆ ನೂತನ್ JK ಆಗಿರ್ಬೋದು, 5G ಸ್ಪೆಕ್ಟ್ರಮ್ ಆಗಿರ್ಬೋದು, ಅಥವಾ ಈ ಸ್ಪರ್ಧಾ ಚೈತ್ರ ಅಂತೀನಿ, KM ಸುರೇಶ್ ಅವ್ರ ಬುಕ್ಕ ಇದೆ, ಸೊ KM ಸುರೇಶ್ ಆಥರ್ ಬರುತ್ತೆ, ಅದರೊಳಗಡೆ ಜನರಲ್ ನಾಲೆಡ್ಜ್ ಬುಕ್ ಬರುತ್ತೆ, ಆ ಬುಕ್ನಾದರೂ ತೊಗೊಳ್ಳಿ. ಮತ್ತು ಇನ್ನೊಂದು ಈ ಚಿಗುರು ಪಬ್ಲಿಕೇಶನ್ಸ್ ಒಂದು ಬರುತ್ತೆ, ಅದನ್ನು ನೀವು ತೊಗೊಳ್ಬೋದು ಕನ್ನಡ ಮೀಡಿಯಮಲ್ಲೇ ಓದೋರಾದರೆ. ಅದೇ ರೀತಿಯಲ್ಲಿ ಇನ್ನೂ ಒಂದು ಬುಕ್ ಬರುತ್ತೆ, ಚಾಣಕ್ಯ ಕಣಜ, ಆ ಬುಕ್ಕೂ ಚೆನ್ನಾಗಿದೆ. ಸೊ ಈವರೆಗೆ ಹೇಳಿದ್ದೀನಲ್ಲಿ ಇದೆಲ್ಲ ಕನ್ನಡ ಮೀಡಿಯಮಲ್ಲಿ. ಸೊ ಕನ್ನಡ ಮೀಡಿಯಮ್ ಅವರು ನಿಮ್ಗೆ ಗೊತ್ತಿರುತ್ತೆ, ಮುಂಚೆಯಿಂದ ಪ್ರಿಪೇರ್ ಆಗ್ತಿರೋಂಥ ಸ್ಟೂಡೆಂಟ್ಸು. ನೀವೇನಾಡ ಕನ್ನಡ ಮೀಡಿಯಮಲ್ಲಿ ಅಂದರೆ ಕನ್ನಡ ಲ್ಯಾಂಗ್ವೇಜಲ್ಲಿ ನಾನು ಈ ಜನರಲ್ ಸಬ್ಜೆಕ್ಟ್ನ ಪ್ರಿಪೇರ್ ಆಗಬೇಕು ಅಂದರೆ ಈ ಬುಕ್ಸು ಬೆಟರ್ ಇದೆ, ಬೇಸಿಕ್ ಬುಕ್ಸ್ ಇದು. ಅದಾಗಿ ನಂತರ ನಿಮಗೆ ಈ ಬುಕ್ಸ್ ಸಫಿಷಿಯೆಂಟ್, 2 ಬುಕ್ನ ರೆಫರ್ ಮಾಡಿ. ಸೊ ಅವಾಗ ನಿಮಗೆ ಮ್ಯಾಕ್ಸಿಮಮ್ ನಾಲೆಡ್ಜ್ ಸಿಗುತ್ತೆ, 50 to 60 ಕ್ವಶನ್ಸ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗಲ್ಲ. ಬಟ್ ಕರೆಂಟ್ ಅಫೇರ್ಸ್ಗೆ ನೀವು ಯೂಟ್ಯೂಬ್ ಚಾನಲ್ ರೆಫರ್ ಮಾಡ್ಕೊಳ್ಬೇಕಾಗುತ್ತೆ, ಅಥವಾ ಎವ್ರಿಡೇ ಯಾವುದಾದ್ರೂ ಒಂದು ಮ್ಯಾಗ್ಝಿನ್ ರೆಫರ್ ಮಾಡಿ. ಅದೇ ರೀತಿಯಲ್ಲಿ ಜನರಲ್ ನಾಲೆಡ್ಜ್ಗೂ ನೀವು ಈ ಬುಕ್ನ ರೆಫರ್ ಮಾಡ್ಕೊಳ್ಳಿ ಸಾಕು. ಈಗ ಅವ್ರಿಗೆ ಏನು ಹೇಳಿದ್ದೀನಿ ಅದೇ ಬುಕ್ಸ್ನ. ಅದಾಗಿ ನಂತರ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ನೀವು ಇಂಜಿನಿಯರಿಂಗಲ್ಲಿ ಓದಿರುತ್ತೆ, ಅದೇ ಬುಕ್ಸ್ನ ರೆಫರ್ ಮಾಡಿದ್ರೆ ಇಲ್ಲಿ ಬೆಸ್ಟ್ ಇರುತ್ತೆ. ಸೊ ಇದಾಗಿದ ನಂತರ ಇಂಗ್ಲೀಷ್ ಮೀಡಿಯಮಲ್ಲಿ ನಾನು ಏನಾದರೂ ರೆಫರ್ ಮಾಡಬೇಕಂದ್ರೆ ಇಂಗ್ಲೀಷ್ ಬುಕ್ಸ್ ಯಾವುದಿದೆ ಸರ್ ಅಂತ ನೋಡೋದಾದರೆ ನೋಡಿ, ಲೂಸೆಂಟ್ ಬುಕ್ ಏನಿದೆ, ಲೂಸೆಂಟ್ ಜನರಲ್ ನಾಲೆಡ್ಜ್ ಬುಕ್, ಇದು ಬೇಸಿಕ್ ಬುಕ್ ಆಗಿರುತ್ತೆ. ಸೊ ಯಾವುದೇ ಒಬ್ಬ ಟೆಕ್ನಿಕಲ್ ಆಸ್ಪಿರೆಂಟ್ಸು ನಾನ್ ಟೆಕ್ನಿಕಲ್ನ ಪ್ರಿಪೇರ್ ಆಗ್ತೀನಿ ಅಂತಂದರೆ ಫಸ್ಟ್ ಈ ಬುಕ್ನ ನಾನು ಸಜೆಸ್ಟ್ ಮಾಡ್ತೀನಿ. ಯಾವುದು ಲೂಸೆಂಟ್ ಜನರಲ್ ನಾಲೆಡ್ಜ್ ಬುಕ್. ಫಸ್ಟ್ ಈ ಬುಕ್ನ ನೀವು ಪ್ರಿಪೇರ್ ಆದರೆ ಅಟ್ಲೀಸ್ಟ್ 25 to 30 ಕ್ವಶನ್ಸ್ಗಂತೂ ಕವರಪ್ ಆಗೋಗಿರುತ್ತೆ, ಅದರೊಳಗಿರೋ ಟಾಪಿಕ್ಸ್ ಎಲ್ಲ ಮಿನಿಮಮ್ ಲೆವೆಲಲ್ಲಿ 20 to 35 ಮಾರ್ಕ್ಸ್. ಸೊ ಇನ್ನು ಬಿಟ್ಟರೆ ಕರೆಂಟ್ ಅಫೇರ್ಸ್ ನೀವು ಸಪರೇಟಾಗಿ ಪ್ರಿಪೇರ್ ಆಗ್ತಾರೆ 10 ಕ್ವಶನ್, ಜನರಲ್ ನಾಲೆಡ್ಜ್ ಸಪರೇಟಾಗಿ ಜನರಲ್ ನಾಲೆಡ್ಜ್ ಅದೇ ಬುಕ್ಕಲ್ಲಿ ಕವರಪ್ ಆಗುತ್ತೆ. ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗು ಸಪರೇಟಾಗಿ ಪ್ರಿಪೇರ್ ಆಗ್ತಿರ್ತಾರೆ. ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಮತ್ತು ಕರೆಂಟ್ ಅಫೇರ್ಸ್ಗೆ 20 ಮಾರ್ಕ್ಸ್ ಸಪರೇಟ್ ಇರುತ್ತೆ. ಸೊ ಈ ಬುಕ್ಸ್ ಲೂಸೆಂಟ್ ಬುಕ್ ಓದೋದ್ರಿಂದ 20 to 30, 40 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿ. ಮಿನಿಮಮ್ 20 ಅಂತ ತೊಗೊಂಡ್ರು ಅಲ್ಲಿ 20 ಇಲ್ಲೊಂದು 40 ಆದರೂ 40 ಕ್ವಶನ್ಸ್ ಕವರಪ್ ಆದಂಗೆ ಈ 2 ಬುಕ್. ಇನ್ನು ಸ್ವಲ್ಪ ನೀವು ರಿವಿಷನ್ ಮಾಡಿದ್ರೆ ಒಂದು 50 to 60ವರೆಗೂ ರೆಸ್ಪೆಕ್ಟ್ ಆಗೋಗುತ್ತೆ. ಸೊ ಲೂಸೆಂಟ್ ಬುಕ್ಕು. ನೆಕ್ಸ್ಟ್ ಬಿಟ್ಟರೆ ಫ್ಯಾಟ್ ಮೆನ್ ಅಂತ ಜನರಲ್ ನಾಲೆಡ್ಜ್ ಬುಕ್ ಇದೆ, ನಿಮಗೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಫ್ಯಾಟ್ ಮೆನ್ ಅಂತೇಳಿ. ಸೊ ಈ ಬುಕ್ನ ನೀವು ರೆಫರ್ ಮಾಡೋದ್ರಲ್ಲಿ ಒಂದು ಉತ್ತಮ ರಿಸಲ್ಟ್ಸ್ನ ನೋಡ್ಬೋದು. ಫ್ಯಾಟ್ ಮೆನ್ ಈ ಬುಕ್ಕೂ ಚೆನ್ನಾಗಿದೆ. ನೆಕ್ಸ್ಟ್ ಲೂಸೆಂಟ್ ಜನರಲ್ ನಾಲೆಡ್ಜ್ ಬುಕ್. ಮಾರ್ಕೆಟ್ಗೆ ಹೋಗಿ ವಿಸಿಟ್ ಮಾಡಿ, ಈ 2 ಬುಕ್ಸ್ನ ನೋಡಿ ಯಾವುದು ಒಳ್ಳೆ ಕ್ವಾಂಟಿಟೇಟಿವ್ ಮ್ಯಾಟರ್ನ, ಕ್ವಾಲಿಟೇಟಿವ್ ಮ್ಯಾಟರ್ನ ಕೊಟ್ಟಿದ್ದಾನಂತ ನೋಡ್ಕೊಳ್ಳಿ. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ವಿಧಾನದಲ್ಲಿ ಯಾವ ಬುಕ್ತಲ್ಲಿ ಆರ್ಟಿಕ್ಯುಲೇಟ್ ಆಗಿದೆ ಅಂತ ನೋಡ್ಕೊಳ್ಳಿ, ಆ ಬುಕ್ನ ಪರ್ಚೇಸ್ ಮಾಡಿ. ಬಟ್ ಇಂಗ್ಲೀಷ್ ಮೀಡಿಯಮಲ್ಲಿ ಓದೋರಿಗೆ ಬೇಸಿಕ್ ಬುಕ್ಸು, ಟೆಕ್ನಿಕಲ್ ಆಸ್ಪಿರೆಂಟ್ಸ್ಗೆ ಬೇಸಿಕ್ ಬುಕ್ಸು ನಾನು ಇದನ್ನೇ ಸಜೆಸ್ಟ್ ಮಾಡೋದು. ಇದು ಬಿಟ್ಟು ನೀವು ಯಾವುದಾದ್ರು ರೆಫರ್ ಮಾಡ್ತಿದ್ರೆ ರೆಫರ್ ಮಾಡಿ, ತೊಂದರೆ ಇಲ್ಲ. ಸೊ ಇಷ್ಟುವರೆಗೂ ನಾನು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇದೆಲ್ಲ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್, ಅಂದರೆ ನಾನೇನು ತಿಳ್ಕೊಂಡಿದ್ದೀನಿ ಆ ಇನ್ಫಾರ್ಮೇಷನ್ ಹೇಳಿದ್ದೀನಿ. ನಿಮಗೂ ಇನ್ನೂ ಏನಾದರೂ ಬೇಕಿತ್ತು, ಏನಾದರೂ ಡೌಟ್ ಇದ್ದಾದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಒಂದು ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನು ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಸಬ್ಜೆಕ್ಟ್ ಮೇಲೆ ಡೀಟೇಲ್ಡ್ ವಿಡಿಯೋ, ಹಿಸ್ಟ್ರಿನಲ್ಲಿ ಆ ಎಲ್ಲ ಟಾಪಿಕ್ಸ್ ಓದಬೇಕು ಅಂತ ನಿಮಗೆ ಬೇಕಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಸಾಕಷ್ಟು ಜನ ಆಸ್ಪಿರೆಂಟ್ಸ್ ರಿಕ್ವೆಸ್ಟ್ ಇತ್ತು ಅಂದರೆ ಅದ್ರ ಮೇಲೂ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ವಿಡಿಯೋ ಲೆಂತಿ ಆಗುತ್ತೆ, ಯಾಕಂದರೆ ಹಿಸ್ಟ್ರಿನಲ್ಲಿ ಏನೆಲ್ಲ ಬರುತ್ತೆ, ಮಿಡಿವಲ್, ಏನ್ಷಿಯಂಟ್ ಮಿಡಿಯೋ, ಮಾಡರ್ನ್ ಏನೇ ಬರುತ್ತೆ, ಜಿಯೋಗ್ರಫಿನಲ್ಲಿ ಫಿಸಿಕಲ್ ಜಿಯೋಗ್ರಫಿ, ಓಷನಿಕ್ ಜಿಯೋಗ್ರಫಿ ಏನೆಲ್ಲ ಬರುತ್ತೆ, ಎಲ್ಲ ಟಾಪಿಕ್ಸ್ನ ಹೇಳ್ತಾ ಹೋಗ್ಬೇಕಂದ್ರೆ ವಿಡಿಯೋ ಲೆಂತಿ ಆಗೋಗುತ್ತೆ. ಹಾಗಾಗಿ ನಿಮಗೆ ಜಸ್ಟ್ ಬೇಸಿಕ್ ಆಗಿ ಹೇಳಿದ್ದೀನಿ, ಹಿಸ್ಟ್ರಿಯಲ್ಲಿ ಇಷ್ಟು ಮಾರ್ಕ್ಸ್ ಬರುತ್ತೆ, ಹಿಸ್ಟ್ರಿನ ಈ ಥರ ರೆಫರ್ ಮಾಡಿ, ಜಿಯೋಗ್ರಫಿನ ಈ ಥರ ರೆಫರ್ ಮಾಡಿ, ಪೊಲಿಟಿನ ಈ ಥರ ರೆಫರ್ ಮಾಡಿ, ಈ ಥರ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಇದೆ, ಈ ಸಬ್ಜೆಕ್ಟ್ಸ್ನ ನೀವು ಫೋಕಸ್ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳಬೇಕಾಯಿತು, ಅದನ್ನು ಹೇಳಿದ್ದೀನಿ. ಸೊ ನಿಮ್ಮ ರಿಕ್ವೆಸ್ಟ್ ಏನಿದೆ ಆ ರಿಕ್ವೆಸ್ಟ್ ತಕ್ಕಂತೆ ನಾನು ವಿಡಿಯೋನ ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿವರೆಗೂ ನಾನು ಏನು ಕೊಟ್ಟಿದ್ದೀನಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇಷ್ಟೇ ಹೇಳ್ತಾ ಈ ವಿಡಿಯೋ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.